ಅಯ್ಯೋ ಅಕ್ಕ, ಏನು ಹೊರಗಡೆ ನಿಂತ್ಕೊಂಡಿದ್ದೀರಲ್ಲ, ಬನ್ನಿ ಒಳಗಡೆ. ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ? ಹಂಗೇನಿಲ್ಲ ಪ್ರಿಯಾ, ನಿಂತಾಗ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಆ, ಅಲ್ಲ, ಒಳಗಡೆ ಬಂದ್ರೆ ನಿಮ್ಮ ಅಮ್ಮ ಇರ್ತದಲ್ಲ ಅಂತ ಸುಮ್ಕೆ ನಿಂತೀವ್ನಿ. ಅಲ್ಲ, ಆ, ಅದೇ ಭದ್ರಮ್ಮನ ಮಗನ ನೀನು ಲವ್ ಮಾಡ್ತಾ ಇದೀಯಂತೆ? ಭದ್ರಮ್ಮನ ಮಗನ? ಯಾವ ಭದ್ರಮ್ಮ? ನಂಗೆ ಯಾವ ಭದ್ರಮ್ಮನೂ ಗೊತ್ತಿಲ್ವಲ್ಲ. ಯಾವ ಭದ್ರಮ್ಮ? ತುಂಬಾ ಜನ ಹುಡುಗರು ಪರಿಚಯ ಐತೆ, ಆದ್ರೆ ಅವ್ರ ಅಮ್ಮನ ಹೆಸರೆಲ್ಲ ಪರಿಚಯ ಇಲ್ಲ. ಅದೇ ನಮ್ಮೂರೇನೇನಿಯಾ, ನಮ್ಮೂರಾಗೆ ಏನಿ ಅವನಲ್ಲ ಭದ್ರಮ್ಮ ಅಂತ ಹೇಳ್ಬಿಟ್ಟು, ಅವನೊಬ್ಬ ಸ್ಟೈಲಾಗಿ ಓಡಾಡ್ಕೊಂಡಿರ್ತಾನಲ್ಲ. ಓ, ನಿಮ್ಮೂರನ? ಅವನ್ ಕಮಂಗಿನ? ನಾನೆಲ್ಲ ಹೇಳ್ದೆ ಲವ್ ಮಾಡ್ತೀನಿ ಅಂತ? ಸುಮ್ಮನೆನೆ ಹಂಗು ಹಿಂಗು ಅಂತ ಮಾತಾಡ್ತಾ ಇದ್ದೆ. ನಿನ್ನ ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂದ. ಸರಿ ಮೀಟ್ ಮಾಡೋಣ ಅಂತ ಮೀಟ್ ಮಾಡಿದೆ. ಒಳ್ಳೆ ಕಮಂಗಿ ಥರ ಆಡ್ತಾ ಇದ್ನಲ್ಲ, ಅದಕ್ಕೆ ಒಂದು ಸವಸ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಬ್ಲಾಕ್ ಮಾಡಿಬಿಟ್ಟೆ ಅಷ್ಟೇನೆ. ಹೌದಾ? ಮತ್ ನೀನೇನು ಅವನ್ನ ಲವ್ ಮಾಡಿಲ್ಲ? ಲವ್ವಾ? ಅಯ್ಯೋ ಅಕ್ಕ, ನಾನು ಲವ್ ಮಾಡೋ ಅಂತ ಮಗಳೇ ಅಲ್ಲ. ನಂಗೆ ಲವ್ ನನಗೂ ಎಲ್ಲ ಆಗ್ಬರಲ್ಲ. ನಾನು ಏನಿದ್ರು ಆರಾಮಾಗಿರ್ಬೇಕು, ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅಂತದ್ರಾಗ ಲವ್ ಗಿವ್ ಮಾಡ್ಕೊಂಡು ಕುತ್ಕತಿನ? ಲವ್ ಗಿವ್ ಎಲ್ಲ ಊರಿಂದ ಆಚೆಗೆ. ಯಾಕೆ, ಏನಾಯ್ತು? ನಿಮ್ಗೆ ಯಾರು ಹೇಳಿದ್ರು ಈ ವಿಷಯನ? ಅವನೇ ಕಣವ ಬಂದ್ಬಿಟ್ಟು ಹೇಳ್ದ. ಆದ್ರೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು ನಮಗೆ. ನೋಡು, ನಿನ್ಗೇನು ನಿನಗೆಲ್ಲ ಎಂಜಾಯ್ ಮಾಡೋಕ್ಕೆ ಓಡಾಡೋಕ್ಕೆಲ್ಲ ಕಾಸು ಅಷ್ಟೇ ತಾನೇ? ಅಂದ್ರೆ ನಾವಿದೀವಿ ಅಂತ ಇದು ಮಾಡಬೇಡ. ನೀನು ಸುಮ್ಮನೆ ಹೇಳು, ನಿನ್ನ ಮದುವೆನೂ ಆಗಲ್ಲ ಏನೂ ಆಗಲ್ಲ ಅಂತೀಯ. ನೀನು ಸುಮ್ಮನೆ ಅವನೊಂದು ದುಡ್ಗೋಸ್ಕರ ತಾನೇ ಹಂಗೆ ಹಿಂಗೆ ಅಂತ ನೀನು ಇಷ್ಟಪಟ್ಟಿದ್ದು? ಹ್ಞೂ ಅಕ್ಕ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಇಷ್ಟಪಟ್ಟೆ. ಅವನು ಸುಮ್ಮನೆ ತಲೆ ತಿಂತಿದ್ನಲ್ಲ, ಅದಕ್ಕೆ ಬಿಟ್ಟು ಬಿಸಾಕಿ ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಖರ್ಚಿ ಕಾಸು ಕೊಡ್ತಿದ್ದ ಅಂತ ಸುಮ್ಮನಿದ್ದೆ. ಆಮೇಲೆ ಸುಮ್ಮನೆ ತಲೆ ತಿಂತಿದ್ನಲ್ಲ, ಸುರೇಶ್ ಸಿಗ್ದ, ಅದಕ್ಕೆ ಅವನ್ನ ಬಿಟ್ಬಿಟ್ಟೆ. ಆದರೆ ನಿನ್ನಿಂದ ನಮಗೊಂದು ಹೆಲ್ಪ್ ಆಗಬೇಕು. ನಿನ್ನ ಹತ್ರ ಎಲ್ಲ ವಿಷಯನೂ ನಾನು ಹೇಳ್ತೀನಿ ನಿನಗೆ, ಸರಿನಾ? ನಿನ್ನಿಂದ ಸ್ವಲ್ಪ ಚಿಕ್ಕ ಹೆಲ್ಪ್ ಆದ್ರೂ ಸಾಕು ನನಗೆ, ಪ್ಲೀಸ್. ಯಾಕಂದರೆ ಆ ಭದ್ರಮ್ಮಂಗೆ ಬುದ್ಧಿ ಕಲ್ಸೋಕ್ಕೆ ನಮ್ಮ ಹತ್ರ ಬೇರೆ ದಾರಿ ಯಾವುದೂ ಇಲ್ಲ. ತುಂಬ ತುಂಬ ಅಂತಾರೆ, ತುಂಬ ದುರಂಕಾರ ಮಾಡ್ತಾಳೆ, ತುಂಬ ಮೋಸ ಮಾಡಿಬಿಟ್ಟವಳೆ ನಮಗೆಲ್ಲನೂ. ಅದಕ್ಕೇನೆ ನೀನೇನಾದ್ರೂ ಒಪ್ಕೊಂಡ್ರೆ ಖಂಡಿತ ನಮಗೆ ಸಹಾಯನೂ ಆಗ್ತೈತೆ. ನಿನಗೂ ಅಷ್ಟೇ, ನಿನಗೂ ಏನು ಲಾಸ್ ಆಗಲ್ಲ. ನಿನಗೂ ಖರ್ಚಿಗೆ ಪರ್ಚಿಗೆ ಎಲ್ಲ ಕಾಸನ್ನು ಕೊಡ್ತೀವಿ. ಸರಿ ಅಕ್ಕ, ಅವ್ಳಿಗೆ ಯಾರೋ ಒಬ್ರಿಗೆ ಒಳ್ಳೇದಾಯ್ತದೆ ಅನ್ನೋದಾದ್ರೆ ನಾನೇನು ಮಾಡಕ್ಕೆ ರೆಡಿನೇನೆ. ಅರೆ, ನಾನು ಯಾವಾಗೂ ಫ್ರೀ ಇರಲ್ಲ. ಅವಾಗ ಸ್ವಲ್ಪ ಸ್ವಲ್ಪ ಫ್ರೀ ಇರ್ತೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಷ್ಟನ್ನು ಮಾತ್ರ ಮಾಡ್ತೀನಿ ಅಷ್ಟೇನೆ. ಸರಿನಾ? ನಾನು ಕಾಲೇಜ್ಗೆ ಹೋಗೋದು ಅದು ಇದು ಎಲ್ಲ ಇರ್ತೈತಲ್ವಾ ಅಕ್ಕ? ಸರಿ, ನೀನು ಹೋಗಮ್ಮ, ಪರವಾಗಿಲ್ಲ. ಕಾಲೇಜ್ಗೆ ನಮ್ಗೆ ಏನೋ ಬೇಕಾದಾಗ ಹೇಳ್ತೀವಿ ಅಷ್ಟೇನೆ. ಅಷ್ಟು ಬಿಟ್ಟರೆ ನಾವು ಬೇರೆ ಇನ್ನು ಯಾವಾಗೂ ಏನಕ್ಕೆ ಇದು ಮಾಡಲ್ಲ, ಸರಿನಾ? ಸರಿ ಅಕ್ಕ, ಹಂಗಾದ್ರೆ ಒಳಗಡೆ ಬನ್ನಿ. ಅಮ್ಮ ಪಾಪ ಕಾಯ್ತಿರ್ತಾರೆ, ಬನ್ನಿ ಒಳಗಡೆ. ಇಲ್ಲ, ಇನ್ನೊಂದ್ಸಲ ಬಂದಾಗ ಬರ್ತೀವಿ. ಈಗ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ನಾವು ಹೋಗ್ಲೇಬೇಕು. ಸರಿ ಆಯ್ತು, ನಿಮ್ಮ ಇಷ್ಟ. ಹೋಗ್ಬೇಕು ಅಂತಂದ್ರೆ ಇನ್ನೇನು ಮಾಡೋಕ್ಕಾಗ್ತೈತೆ. ಆಯ್ತು, ಹೊರಡಿ. ಏನೋ ಇದ್ರೆ ಫೋನ್ ಮಾಡಿ ಸಹಾಯ ಮಾಡ್ತೀನಿ. ಅದ್ರಾಗೂ ಅಕ್ಕ, ನಿನ್ಗೋಸ್ಕರ ಪಾಪ ಇಷ್ಟೆಲ್ಲ ನೀನು ಕಷ್ಟ ಅನುಭವಿಸ್ತಿದ್ಯಾ ಅಂತಂದ್ಮೇಲೆ ನಾನು ಅಷ್ಟು ಸಹಾಯ ಮಾಡಿದಂಗೆ ಇರ್ತೀನ? ಖಂಡಿತ ನಾನು ಸಹಾಯ ಮಾಡ್ತೀನಿ. ಸರಿ ಕಣೆ ಪ್ರಿಯ, ಆಯ್ತು, ನಾವಿನ್ನು ಹೊರಡ್ತೀವಿ. ಸರಿ ಅಕ್ಕ. ಪೊದ್ದು, ನೀನು ಏನು ಮಾಡ್ತಿದ್ಯೋ ನನಗಂತೂ ಅರ್ಥನೇ ಆಯ್ತಿಲ್ಲ. ನಂಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ನಿನ್ನ ಗಂಡಂಗೆ ಗುರ್ಸಕ್ಕೆ ಇವಾಗ ಒಂದು ಒಳ್ಳೆ ಟೈಮು. ನನ್ನ ಮಗಂಗೆ ಫೋನ್ ಹಾಕ್ಬಿಟ್ಟು ಪ್ರಿಯನ ವಿಷಯ ಮಾತಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಕರಿ. ಇಷ್ಟೊತ್ತಿನಾಗೆ ನಿನ್ನ ಗಂಡ ಅಂಗಡಿ ಹತ್ರನೇ ಬಿದ್ದಿರ್ತಾನೆ. ನೀವಿಬ್ರು ಮಾತಾಡೋದು ನೋಡಿ ಉರ್ಕೊಂಡು ಸತ್ತೋಯ್ತಾನೆ. ಫೋನ್ ಮಾಡವನಿಗೆ. ಸರಿ ಸರಿ ಪದ್ದು, ಮಾತಾಡು ನೈಸಾಗಿ ಮಾತಾಡು. ನಿನ್ನ ಗಂಡ ನೋಡ್ತಾವನೆ. ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕಷ್ಟ ನನ್ನ ಕಷ್ಟನೇ, ನಂಗೆ ಅರ್ಥ ಆಗುತ್ತೆ. ನಾನು ಪ್ರಿಯ ಹತ್ರ ಎಲ್ಲ ವಿಷಯನೂ ಮಾತಾಡಿದೆ. ಅಯ್ಯೋ ಅಕ್ಕ, ನಿಜನಾ? ನಿಜವಾಗ್ಲೂ ಮಾತಾಡಿದ್ರಾ? ಹೌದು, ನಿಜವಾಗ್ಲು. ನಾವು ಬೆಳಿಗ್ಗೆನೆ ಎದ್ದೋಗಿದ್ದೇನೆ ಅದೇ ಕೆಲಸಕ್ಕೆ ನೀ ಹೋಗಿದ್ದು. ನಿನ್ನ ಕೆಲಸಕ್ಕೆ ಅಂತ ನೀ ಹೋಗಿದ್ದು. ನೋಡು, ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕಂತೆ ಪ್ರಿಯ ಹೇಳೋಳೆ. ಅವಳು ಲವ್ ವಿಷಯ ಆಗಲಿ, ನಾನು ನಿನಗೆ ಹೆಲ್ಪ್ ಮಾಡ್ತಿರೋ ವಿಷಯ ಆಗಲಿ, ಯಾರೊಬ್ರಿಗೂ ಸ್ವಂತ ನಿನ್ನ ತಂಗಿಗೂ ಯಾರಿಗೂ ಗೊತ್ತಾಗ್ದಿದ್ದಂಗೆ ನೋಡ್ಕೋಬೇಕಂತೆ. ಅವಳೇನಿಯ ಹೇಳ್ಕೊಳ್ಸಿದ್ಲು. ಅಕ್ಕ, ಏನ್ ಜಲ್ ಪ್ರಿಯಾಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣಕ್ಕ. ಏನ್ ಬೇಕಾದ್ರೂ ಮಾಡ್ತೀನಿ ನಾನಂತೂ. ಅವಳು ನನ್ನ ಬಗ್ಗೆ ಏನಂದ್ಲಕ್ಕ? ಮಾತಾಡುದ್ಲಾ? ಅಯ್ಯೋ 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 ಅಯ್ಯೋ, ನನ್ನ ಹೆಂಡತಿ ಕೈ ಹಿಡ್ಕೊಂಡು ಯಾಕೆ ಮಾತಾಡ್ತಾವ್ ನೀವು? ಇವಳು ಯಾಕೆ ಇವನ ಹತ್ರ ಇಷ್ಟೊಂದು ಕಿಸ್ಕೊಂಡು ಮಾತಾಡ್ತಾವಳೆ ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಏನ್ ನಡೀತಾ ಇತ್ತಿಲ್ಲಿ? ಇವಳು ಏನಾದ್ರು ರಿವೆಂಜ್ ತಗೊಳಕ್ಕೆ ಅಂತ ಇವನಿಂದೆ ನನ್ನ ಬಿದ್ಬಿಟ್ಲ, ಇಲ್ಲ ಇವನೇ ನನ್ನ ಹೆಂಡತಿನ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ನಾ ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ. ಕೈ ಹಿಡ್ಕೊಂಡು ಮಾತಾಡ್ತಾವ್ರು ಊರ್ ಮುಂದೆ ಅಂತಂದ್ರೆ ಏನಿರ್ಬೇಡ ಇಲ್ಲಿ. ಓ, ಕೇಳಿದ್ರೆ ನೀನು ಯಾವನಲ್ಲೇ ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಮಾಡಲಿ, ಇವರಿಬ್ರು ಏನು ಗುಚ್ಚಿಗೂ ದೋಸ್ತಿಗಳಾಗೋಗ್ಬಿಟ್ಟವ್ರ? ಇಲ್ಲ ಲವ್ಗಿವು? ಇವಳು ಲವ್ಗಿ ಬಂದೇನ ಮಾಡ್ತಾವಳ? ಛೇ, ಈ ರಾಧ ಅಂತ ಕೆಲಸ ಮಾಡೋಳೆಲ್ಲ ಅಲ್ಲ. ಆದರೆ ಈ ಬದ್ದಿ ಮಾತು ಕೇಳ್ಕೊಂಡು ನನ್ನ ಮಾಡಿರ್ಬೋದೇನೋ. ಇವನು ಯಾಕೆ ಕೈ ಹಿಡ್ಕೊಂಡವನೇ? ಕೈ ಬಿಡ್ತಾನೆ ಇಲ್ವಲ್ಲ. ಅಕ್ಕ, ನೀವು ನನ್ನ ಅಕ್ಕನ ಸಮಾನ. ಹೇಳಕ್ಕ, ಪ್ರಿಯಾ ಏನು ಹೇಳಿದ್ಲು? ಯಾಕಕ್ಕ ನನ್ನನ್ನು ಬ್ಲಾಕ್ ಮಾಡವಳಂತೆ?
ಅಯ್ಯೋ ಬ್ಲಾಕ್ ಮಾಡಿರೋದಲ್ಲ. ಅದು ಅವಳಿಗೆ ಫೋನ್ ಅವ್ರ ಅಮ್ಮ ಕಿತ್ಕೊಂಡ್ಬಿಟ್ಟೈತಂತೆ. ನೀನು ಮೆಸೇಜ್ ಮಾಡೋದು ಫೋನ್ ಮಾಡೋದು ನೋಡ್ಬಿಟ್ಟು ಅವ್ರಮ್ಮ ಫೋನ್ನೇ ಕಿತ್ಕೊಂಡ್ಬಿಟ್ಟೈತಂತೆ. ಕಿತ್ಕೊಂಡ್ಬಿಟ್ಟು ನೀನು ಫೋನು ಕೊಡಲ್ಲ ಏನು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳೈತಂತೆ. ಅದಕ್ಕೇನೆ ಅವಳು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ಲು. ಎಷ್ಟು ಮಿಸ್ ಮಾಡ್ಕೊತಾ ಇದ್ಲು ಗೊತ್ತಾ? ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ಲು ನಿಜವಾಗ್ಲೂ. ಅಯ್ಯೋ ಗೊಳೋ ಅಂತ ಇದ್ಲು. ನನಗಂತೂ ಕೇಳಿ ಬೇಜಾರಾಯಿತು. ಅಯ್ಯೋ ನನ್ನ ಏಂಜಲ್ ಪ್ರಿಯಾ ಅಳ್ತಾ ಇದ್ಲಾ? ಹೌದೌದು ಅಳ್ತಾ ಇದ್ಲು. ಅಯ್ಯೋ ಮನ್ಯಾಳಿ, ಬಂದ್ಬಿಟ್ಟು ಬೀದಿನ ಕೈ ಕಡ್ಕೊಂಡು ನಿಂತ್ಕೊಂಡಿದ್ಯಲ್ಲೇ. ಮಾನ ಮರ್ಯಾದೆ ಏನೂ ಇಲ್ವಾ? ಈ ನನ್ನ ಮಗಂಗಂತೂ ಮಾನ ಮರ್ಯಾದೆ ಏನೂ ಇಲ್ಲ, ಆದರೆ ನಿನಗೂ ಮಾನ ಮರ್ಯಾದೆ ಇಲ್ವೇನೆ? ಛೇ, ಏನು ಅಂತ ಮಾಡ್ತಾವ್ರೆ ಇಬ್ರು ಸೇರ್ಕೊಂಡು, ಏನು ಮಾಡ್ತಾವ್ರೆ? ಅಲ್ಲೋಡು, ಕಿಸ್ಕೊಂಡು ಮಾತಾಡ್ತಿರೋದು. ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ಪಾಪ, ಕಣ್ಣೀರನ ಒರ್ಸೆ ಆ ಅಕ್ಕ. ಪಾಪ ನೋಡು ಎಷ್ಟು ಕಣ್ಣೀರ್ ಆಗ್ತಾವನೆ. ಕಣ್ಣೀರ್ ಒರ್ಸು. ಅಯ್ಯೋ ತಮ್ಮ, ನೀನ್ ಕಣ್ಣೀರ್ ಒರ್ಸ್ಕ. ನಾನೆಲ್ಲ ಇಲ್ವಾ ನಿನ್ ಪ್ರೀತಿಗೆ ಪಾರಿವಾಳ ತರ ನಾನು ಸಹಾಯ ಮಾಡ್ತೀನಿ. ಅವೋ ಯವ್ವ, ಇದೇನಿದು? ಕೆನ್ನೆಲ್ಲ ಮುಟ್ತಾವಳಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಜನ ನೋಡ್ತಾರೆ ಬಸ್ ಸ್ಟ್ಯಾಂಡಾಗೆ. ಅಯ್ಯೋ, ಏನು ಮಾಡಲಿ? ಈ ಮನೆಯಾಳಿಗೆ ಹೋಗ್ಬಿಟ್ಟು ಬಾರಿಸ್ಬಿಡ್ಲಾ? ಬಾರ್ಸೋಣ ಅಂತಂದರೆ ಅಕ್ಕಪಕ್ಕ ಎಲ್ಲ ನನ್ನೇ ನೋಡ್ತಾರೆ. ಬೇಡ, ಏನಾರ ಒಂದು ಮಾಡಬೇಕಲ್ಲ. ಏನು ಮಾಡಲಿ ಇವಾಗ ನಾನು? ಏನು ಮಾಡಲಿ? ಮನೆಯಾಳಿ 3 ಬುಟ್ಟು ನಿಂತವಳೆ ಅಂತ ಅನ್ನಿಸ್ತೈತೆ. ಥು, ತೊಲಗೋದಿಲ್ಲ ಏನಿಲ್ಲ. ನಾನು ಮುಂದೆನೇ ನಿಂತ್ಕೊಂಡು ನೈಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕೆನ್ನೆ ಮುಟ್ಕೊಂಡು ಕೈ ಮುಟ್ಕೊಂಡು ಥು ಥು ಥು. ನೋಡಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ನನ್ನ ತಮ್ಮನ್ ತರ. ಆ ಏಂಜಲ್ ಪ್ರಿಯಾ ನನ್ನ ತಂಗಿನ ನಿನ್ನ ಹತ್ರ ಕರ್ಕೊಂಬಿಟ್ಟು ಬರೋದು ನನ್ನ ಜವಾಬ್ದಾರಿ. ನೀನ್ ತಲೆ ಕೆಡ್ಸ್ಕೊಬೇಡ. ನನ್ನ ತಂಗಿನ ನೀನ್ ಹೇಳಿದ್ರು ಕೇಳ್ತಾಳೆ. ಹಿಂಗ್ ಮಾಡು ಅಂತಂದ್ರೆ ಚಾಚು ತಪ್ತಿದ್ದಂಗೆ ಮಾಡ್ತಾಳೆ. ನಿನ್ನ ವಿಷಯ ಕೇಳಿದ ತಕ್ಷಣನೇ ಕುಣಿದಾಡ್ಬಿಟ್ಲು. ಅಯ್ಯೋ ಹೌದಾ ಹೌದಾ, ಅವ್ರು ನನಗೆ ತುಂಬ ಇಷ್ಟ, ಹಂಗೆ ಹಿಂಗೆ ಅಂತ ಹೇಳಿ. ನೋಡು, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ ನೀನು, ಸರಿನಾ? ನಾನು ನೋಡ್ಕೊಂತೀನಿ. ನೀನು ನನಗೆ ಬಿಟ್ಬಿಡು. ಏನಿದ್ರೆ ಫೋನ್ ಮಾಡ್ತೀನಿ. ಅವಳೇನಾದರೂ ವಿಷಯ ಏನಾದರೂ ನನಗೆ ಹೇಳಿದ್ರೆ ನಾನು ಫೋನ್ ಮಾಡ್ತಾ ಇರ್ತೀನಿ. ಅವಾಗ ನೀನು ಸಿಕ್ಬಿಟ್ಟು ನನಗೆ ಹೇಳ್ತಾ ಇರು, ಸರಿನಾ? 1-2 ದಿನ ಅವ್ರ ಅಮ್ಮ ಫುಲ್ಲು ಸ್ಟ್ರಿಕ್ಟ್ ಮಾಡಿಬಿಟ್ಟೈತೆ ಅವಳನ್ನ. ಸ್ವಲ್ಪ ಸ್ಟ್ರಿಕ್ಟಿಂದ ಈಚೆ ಕಡೆಗೆ ಬಂದರೆ ಎಲ್ಲ ಸರಿ ಹೋಗ್ತೈತೆ. ಅವಳು ಸರಿ ಹೋಗ್ತಾಳೆ. ತುಂಬ ಥ್ಯಾಂಕ್ಸ್. ನನ್ನ ಮನಸ್ಸಲ್ಲಿ ಅವಳ ಮನಸ್ಸಲ್ಲಿ ನಾನಿದ್ದೀನಿ. ನಮ್ಮಿಬ್ರಿಗೆ ಪಾರಿವಾಳ ಸೇತುವೆ ಥರ ನೀವಿದ್ದೀರಾ. ನಾವಿಬ್ರು ದೂರ ಮಾಡೋಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮಮ್ಮ ಭದ್ರಮ್ಮ? ಇಲ್ಲ, ಪ್ರಿಯಾಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು, ಅಷ್ಟೇ. ಪ್ರಿಯಾ ನನ್ನವಳು. ಅವಳನ್ನ ತುಂಬ ಲವ್ ಮಾಡಿಬಿಟ್ಟಿದ್ದೀನಿ. ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಸರಿ, ಈ ವಿಷಯ ನಾನು ಪ್ರಿಯಾಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ನಿನ್ನ ಹತ್ರ ಬಂದು ಏನಾಯ್ತು ಅಂತ ಹೇಳ್ತೀನಿ. ನಾನು ಫೋನ್ ಮಾಡಿದಾಗ ಸಿಗ್ತಾ ಇರು, ಮಾತಾಡ್ತಾ ಇರು, ಸರಿನಾ? ಸರಿ ಅಕ್ಕ, ಸರಿ. ಈ ವಿಷಯ ನಾವು 3 ಜನ ಜೊತೆ ಪ್ರಿಯಾ 4 ಜನದ ಹತ್ರನೇ ಗುಟ್ಟಾಗಿರ್ಬೇಕು, ಸರಿನಾ? ಇಲ್ಲಾಂದ್ರೆ ಪ್ರಿಯಾ ಮುಂಚ್ಕೊಬಿಟ್ಟು ಬೇಜಾರು ಮಾಡ್ಕೊಬಿಡ್ತಾಳೆ. ಇಲ್ಲ ಇಲ್ಲ ಇಲ್ಲ, ಈ ವಿಷಯ ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಸರಿ, ಬಾಯ್. ಆಮೇಲಿಂದ ಸಿಗ್ತೀನಿ, ಸರಿನಾ? ಸರಿ. ಪ್ರಿಯಾ ಪ್ಲೀಸ್ ಲವ್ ಮೀ, ಪ್ರಿಯಾ ಪ್ಲೀಸ್ ಲವ್ ಮೀ, ಪ್ರಿಯಾ. ಈ ಲೋಕ ಬೇಡ, ಆ ಸ್ವರ್ಗ ಬೇಡ, ನೀನು ಇರದ ದಿನಗಳೇ ಬೇಡ. ಐ ಆಮ್ ಇನ್ ಲವ್, ಯು ಆರ್ ಇನ್ ಲವ್, ಸೃಷ್ಟಿಕರ್ತ ಈಸ್ ಇನ್ ಲವ್, ಸೃಷ್ಟಿಕರ್ತ ಈಸ್ ಇನ್ ಲವ್. ಅಯ್ಯೋ 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 ಅಯ್ಯೋ, ನೋಡು ಹಾಡು ಹೇಳ್ತಾವನೆ. ಅವಳ ಮುಖ ನೋಡ್ಕೊಂಡು ಅವಳು ಹಿಂದೆ ಹೋಗ್ಕೊಂಡು ಹಾಡು ಹೇಳ್ತಿರೋದು ನೋಡು. ಏನ್ ಮಾಡ್ತಾ ಇದೀಯಾ? ಹಾ, ಏನು ಮಾಡ್ತಾ ಇಲ್ಲ. ಯಾಕೆ? ನಾನು ಹೆಂಡತಿ ಹತ್ರ ಏನೋ ಮಾತಾಡ್ತಾ ಇದ್ದಲ್ಲ, ಏನೋ ಮಾತಾಡ್ತಿದ್ದೆ ನನ್ನ ಹೆಂಡತಿ ಹತ್ರ ಗುಟ್ಟಾಗಿ ಏನೋ ಮಾತಾಡ್ತಿದ್ದೆ. ಏನು? ನೋಡು, ಅದು ನಂದು ಅವಳದು ಪರ್ಸ್ನಲ್ಲು. ಅದನ್ನೆಲ್ಲ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಪ್ಲೀಸ್ ನನ್ನ ಏನು ಕೇಳಕ್ ಹೋಗ್ಬೇಡ. ಪ್ಲೀಸ್ ನನ್ನ ಬಿಟ್ಬಿಡು. ಏನೋ ಪರ್ಸ್ನಲ್ಲ? ಏನ್ಲೈತೆ ಇಬ್ರದು ಪರ್ಸ್ನಲ್ಲು? ಅಂಥದ್ದೇನ್ಲೈತೆ? ಹೇಳ್ಬೋದಲ್ವೇನ್ಲ? ನೋಡು, ನಮ್ಮ ಹುಡುಗಿ ಬೇಜಾರು ಮಾಡ್ಕೊತಾಳೆಲ್ಲ ಹೇಳ್ಬಿಟ್ರೆ. ಪ್ಲೀಸ್ ದಯವಿಟ್ಟು ನೀನು ಈ ಥರ ಎಲ್ಲ ಕೇಳಿ ಬಲವಂತ ಮಾಡಕ್ಕೆ ಹೋಗ್ಬೇಡ. ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾಳೆ. ನೀವು, ನನಗೆ ಗೊತ್ತು ನೀವು ನನ್ನ ತಂಗಿನ ಇಷ್ಟಪಡ್ತಿದ್ದೀರಾ, ನಮ್ಮ ಮನೆಗಿದ್ದೀರಾ ಅಂತ. ಹಂಗಂತ ನೀವು ನಾವು ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕಬೇಕು, ನನ್ನ ಪರ್ಸ್ನಲ್ ವಿಷಯ ಎಲ್ಲ ಕೇಳಬೇಕು ಅಂತ ಏನಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಪ್ಲೀಸ್ ನನಗಿದೆಲ್ಲ ಇಷ್ಟ ಆಗಲ್ಲ, ಓಕೆ? ಪ್ಲೀಸ್, ನಿಜವಾಗ್ಲೂ ಇಷ್ಟ ಆಗಲ್ಲ ನನಗಿದೆಲ್ಲ. ಐ ಹೇಟ್ ದಿಸ್, ಓಕೆ? ಸುಮ್ಕೆನೇ ನೀವು ಏನೋ ಕೇಳಿಬಿಟ್ಟು ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಸುಮ್ಮನೆ ಹೋಗ್ಬಿಡಿ. ಏನ್ಲ ಟೆನ್ಷನ್ ಅಂತೀಯ, ಸೀಕ್ರೆಟ್ ಅಂತೀಯ, ಏನೇನೋ ಹೇಳ್ತಾ ಇದೆಯಲ್ವೇನ್ಲ? ಏನಾಯ್ತು ಹೇಳ? ಯಾಕ್ಲ ಹಿಂಗೆ ಬೇಜಾರಂಗೆ ಮಾತಾಡ್ತೀಯ? ಒಂದ್ಸಲ ಹಾಡು ಹೇಳ್ತಿದ್ಯಾ, ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ ಅಂತ ಹೇಳ್ಬಿಟ್ಟು. ಏನು ನಡೀತೈತೆ ಅಂತ ಆದ್ರೂ ಹೇಳ. ಏನ್ಲ ನಡೀತೈತೆ ನಿಮ್ಮಿಬ್ರು ಮಧ್ಯೆ? ಏನ್ಲ ಅಂತ ನಡೀತೈತಿ ಹೇಳ? ಬಾಯ್ ಬಿಟ್ಟು ಹೇಳ. ಏಯ್, ನನ್ನ ಪರ್ಸ್ನಲ್ ವಿಷಯಕ್ಕೆ ಬರಬೇಡ. ನನ್ನ ಪರ್ಸ್ನಲ್, ಅದು ನನ್ನ ಪರ್ಸ್ನಲ್ಲು. ನನ್ನ ಜೀವ, ನನ್ನ ಪ್ರಾಣ, ನನ್ನ ಉಸಿರು ಎಲ್ಲನೂ. ನೋಡು, ನಾನು ಈ ವಿಷಯದಾಗ ನಾನು ಯಾರ ಮಾತು ಕೇಳಕ್ಕಿಲ್ಲ. ಈ ವಿಷಯದಾಗ ನಮ್ಮ ಅಮ್ಮನ ಮಾತು ನಾನು ಕೇಳಕ್ಕಿಲ್ಲ, ಗೊತ್ತಾಯ್ತಾ? ನನ್ನ ವಿಷಯಕ್ಕೆ ನೀನು ಬರಬೇಡ, ನಿನ್ನ ವಿಷಯಕ್ಕೆ ನಾನು ಬರೋಕ್ಕಿಲ್ಲ. ಸುಮ್ಮನೆ ಬಿಟ್ಬಿಡು ನನ್ನ. ಸುಮ್ಮನೆ ಏನಾಯ್ತು ಅಂತ ಕೇಳ್ತೆ. ನನ್ನ ಪರ್ಸ್ನಲ್ ವಿಷಯ ನನಗೆ ಯಾರಿಗೂ ಹೇಳಕ್ಕೆ ಇಷ್ಟ ಇಲ್ಲ. ಹೇಳಕ್ಕೂ ಕೇಳಕ್ಕೂ ನಂಗೆ ಇಷ್ಟ ನಿನಿಯ ಇಲ್ಲ. ದಯವಿಟ್ಟು ಬಿಟ್ಬಿಡು ಅಷ್ಟೇ ನಿನಿಯ. ಇದೇ ನೀವು ಹಿಂಗಂತಲ್ಲ.
ಅಂತ ಪರ್ಸ್ನಲ್ ಏನೈತಿ ನನ್ನ ಮಗಂದು ಇಷ್ಟು ಜೋರ ಕಿತ್ತಾಕೊಂಡು ಹೇಳ್ತಾನಲ್ಲ, ನಮ್ಮ ಅಮ್ಮನ ಮಾತು ಕೇಳಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನು ಇವ್ರ ಮಾತು ಕೇಳಲ್ಲ ಅಂತ ಕಿತ್ತಾಕತ್ತವನಲ್ಲ. ಅಂಥದ್ದು ಏನೈತೆ ಇಬ್ರು ಮಧ್ಯೆ ಪರ್ಸ್ನಲ್ಲು ಅಂತ ಕೈ ಕೈ ಹಿಡ್ಕೊಂಡು ಮಾತಾಡ್ತಾವ್ರೆ ಅಂದರೆ ಇವರಿಬ್ರು ಲವ್ ಗಿವ್ ಏನಾರ ಮಾಡ್ತಾವ್ರಾ? ಹಾಂ, ಮಾಡ್ತಿರ್ಬೋದೋ ಏನೋ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಒಳ್ಳೆಳು ಅಂತ ಅನ್ಕೊಂಡಿದ್ದೆ. ಹಾಂ, ತುಂಬ ಇನ್ನೋಸೆಂಟು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಹಾಂ, ಹೆಂಗೋ ಆಡ್ತಾವ್ರಲ್ಲ ಇಬ್ರು. ಏನೋ ಐತೆ. ಹೆಂಗೆ ಕೇಳಿದ್ರೆ ಹೇಳಲ್ಲ. ಅವಳನ್ನ ಕೇಳಿದ್ರೆ ಸುಮ್ಮನೆ ಬಿಡ್ತಾಳ? ನನಗಾದ್ರೆ ತಲೆಯೆಲ್ಲ ಕೆಟ್ಟೋಯ್ತಾಯ್ತಲ್ಲ. ಏನು ನಡೀತಾಯ್ತು ಅವ್ರಿಬ್ರು ಮಧ್ಯೆ ನನಗೆ ಗೊತ್ತಾಗಲೇಬೇಕು. ನೀನ್ ಮಾತಾಡ್ಬೇಕಾದ್ರೆ ನಿನ್ ಗಂಡನ ಮುಖ ನೋಡ್ಬೇಕಿತ್ತು. ಉರ್ರ 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 ಅಂತ ಇತ್ತು. ಈಗ ಗೊತ್ತಾಯ್ತಾ ನಾನು ಯಾಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದೆ ಅಂತ ಹೇಳ್ಬಿಟ್ಟು. ಹಬ್ಬ ಹೂಪದು ನಂಗೆ ಅರ್ಥನೇ ಆಗಿರಲಿಲ್ಲ. ಈ ಪ್ರಿಯನ್ ಕಟ್ಕೊಂಡು ಏನಾಗಬೇಕು, ಇವನನ್ನ ಕಟ್ಕೊಂಡು ಏನಾಗಬೇಕು, ಯಾಕೆ ಅಂತ ಅನ್ನಿಸ್ತಿತ್ತು. ನೀನು ತಲೆ ಬಿಡು. ಈಗ ನನ್ನ ಗಂಡಂಗೆ ಅರ್ಥ ಆಗಿರ್ತದೆ. ಅವನು ಇನ್ನೊಬ್ರ ಜೊತೆ ಅಲ್ಕೊಂಡು ಓಡಾಡ್ತಿರ್ತಾನೆ. ನಾನು ಇನ್ನೊಬ್ರ ಜೊತೆ ಹೋದ್ರೆ ಏನಾಯ್ತದೆ ಅಂತ ಅವನಿಗೂ ಗೊತ್ತಾಗ್ಲಿ ಬಿಡು. ನನಗೆ ಎಷ್ಟೆಲ್ಲ ಇದು ಮಾಡ್ಬಿಟ್ಟ, ನನಗೆ ಎಷ್ಟೆಲ್ಲ ಅಯ್ಯೋ ಅನ್ನಿಸ್ಬಿಟ್ಟ. ಈಗ ನನ್ನ ಮಗಂಗೆ ಸರಿಯಾಗಿ ಆಯ್ತೈತೆ ಹಾಕಬೇಕು. ಹಂಗೆ ನೆನೆಯ ಅವ್ನು ಹುರ್ಕತ್ತಾವನೆ ಅಂತ ಹೇಳ್ದಲ್ಲ, ಅದನ್ನು ಕೇಳೋಕ್ಕೇನಿಯ ಒಂಥರ ಖುಷಿ ಆಯ್ತದೆ ನನಗಂತೂ. ನನಗೂ ಯಾವನ್ ಥರ ಬುದ್ಧಿ ಇಲ್ಲ. ಬೇರೆ ಹುಡುಗಿಗಳ ಜೊತೆ ಹೋಗ್ಬಿಟ್ಟು ಉರ್ಸೋದು ಅವೆಲ್ಲ ನನಗೆ ಬರೋಕ್ಕಿಲ್ಲ. ಆದರೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹುರ್ಕತ್ತಾವ್ ನೋಡು, ಅದನ್ನ ನೆನೆಸ್ಕೊಂಡ್ರೆ ಏನಿಯ ಖುಷಿ ಆಗ್ತೈತೆ. ಮುಳ್ಳಿಂದನೇ ತೆಗಿಬೇಕಂತೆ, ಸರಿನಾ? ಅದನ್ನೇನೇ ಹೇಳೋದು. ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಿದ್ರೆ ನೀನು ಯೋಚನೆ ಮಾಡು. ಹೆಂಗೆ ಅಂತ ಹೇಳ್ಬಿಟ್ಟು ನೋಡು. ನೀನು ಶಾನೆ ತಲೆ ಕೆರ್ಕೊಂಡು ಇದು ಮಾಡ್ಕೊಳಕ್ ಹೋಗ್ಬೇಡ. ಒಳ್ಳೆ ಟೈಮ್ ಸಿಕ್ಕೈತೆ, ಒಳ್ಳೆ ಇದು ಸಿಕ್ಕೈತೆ ನೋಡು, ಉಪಯೋಗಿಸ್ಕೊಳ್ಳೋದು ನೋಡು. ಅದು ಬಿಟ್ಟು ಬೇರೆ ಇನ್ನೇನು ನಾನು ನಿನ್ಗೆ ಹೇಳಕ್ಕಿಲ್ಲ, ಸರಿನಾ? ಸರಿ ಬದ್ದು, ಥ್ಯಾಂಕ್ಸ್ ಬದ್ದು. ನಿನ್ನಿಂದ ನಿನಗೆ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ನನ್ನ ಗಂಡ ಹುರ್ಕಣ್ಣಲ್ಲ ಅಷ್ಟೇ ನಿನಗೆ ಸಾಕು. ಸರಿ ಬಾ. ನಿನ್ನ ಗಂಡ ಅಕಸ್ಮಾತ್ ನಿನ್ನ ಹತ್ರ ಏನ ಬಂದರೆ ಕ್ಯಾಕರ್ಸ್ ಮಕ್ಕಳು ಕಳಿಸು. ಅವನು ಹೆಂಗೆ ನಿನ್ನ ನುಗ್ಗದು ಕಳಿಸೋದು ಹಂಗೆ ಕಳಿಸ್ಬೇಕು. ಕರಗಕ್ಕೆ ಹೋಗ್ಬೇಡ. ಅಯ್ಯೋ ಅಂತ ಹೇಳ್ಬಿಟ್ಟು ನೀನು ಕರಗ್ಬಿಟ್ಟು ಆಮೇಕಿಂದ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಜವಾಗ್ಲೂ ಈಗಲೇ ಹೇಳಿದ್ದೀನಿ, ಕರಗಕ್ಕೆಲ್ಲನೂ ಹೋಗೋಕ್ಕೆ ಹೋಗ್ಬೇಡ, ಸರಿನಾ? ನಡಿ ಹೋಗೋಣ ನಡಿ. ನಾವು ಮಾಡಿದ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತಲ್ಲ, ಇನ್ನೇನು ಬೇಕು ನಡಿ. ಬಾ.